ಶೂ ಹಾಕತ್ತವಳೆ ಮೇಡಮ್ ಅವ್ಳು ಡ್ರೆಸ್ ಮ್ಯಾಚಿಂಗ್ ಊಟ ಪಟ್ಟ ಕಣವ ಅದು. ಏನಾಗಲ್ಲ ಬಿಡು. ಎದಳಿ ಎದಳಿ ಮೇಕೆ ಉಲ್ಟಾ ಪಟ್ಟ ಅದು ಕರೆಕ್ಟಾಗಿ ಹಾಕಿಡಿ ನೋಡಿ. ನಮ್ಮ ಯಜಮಾನ್ರು ಜಿಂಕ್ ಚಾಕ್ ಅಂತ ರೆಡಿ ಆಗೋರು. ಓ ನನ್ನ ಬ್ರಷ್ ತಗೊಂಡಿಲ್ವಾ? ಯೋ ಅದೇನು ಮೋಸ ಕಲ್ ಹೆಂಗಿದೆ ಯಾಕೆ ಫುಲ್ ಎಲ್ಲ ವೈಟ್ ವೈಟ್. ನಾವು ಹೊರಟಿದ್ದೀವಿ ನೋಡಿ. ಡ್ರೆಸ್ ಈ ಥರ ಇದೆ, ಚೆನ್ನಾಗಿದೆಯಾ ಕಮೆಂಟ್ ಮಾಡಿ ಹೇಳಿ. ಇವಾಗ ಊರಿಗೆ ಹೊರಟಿದ್ದೀವಿ. ಟೈಮಲ್ಲೇ 4 ಗಂಟೆ ಆಯಿತು. ಬೇಗ 2 ಗಂಟೆ 3 ಗಂಟೆಗಿನ ಹೊರಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಅದಕ್ಕೆ ಇವಾಗ ಬೇಗ ಬೇಗ ಹೋಗ್ತಿದ್ದೀವಿ. ಹೋಗೋದು ನೈಟ್ ಆಗುತ್ತೆ ನೋಡಿ. ಕೈ ಹಿಡ್ಕೊಂಡು ಇಳಿಸ್ಕೊಳ್ತಿದ್ದೀನಿ. ಓಕೆ ಗೈಸ್, ಇವಾಗ ನಾವು ಹಾಸನ್ಗೆ ಹೋಗಿ ನಾಳೆ ಹಾಸ್ಪಿಟ್ಲಿಗೆ ತೋರಿಸಿ ನಾಡಿದ್ದು ಮತ್ತೆ ರಿಟರ್ನ್ ಆಯ್ತೀವಿ. ಓಕೆ, ಹೋದರೆ ಅಲ್ಲಿ ಊರಲ್ಲಿ ಯಾವ್ಯಾವ ಥರ ಹೆಂಗಿರ್ತೀವಿ, ಏನು ಎತ್ತಕತ್ತೆ ಅಂತ ತೋರಿಸ್ತೀವಿ. ಓಕೆನಾ? ಅಲ್ಲಿ ಹೋದ್ರೆ ನಾವು ಮಾಡ್ಸ್ಕೊಂಡು ತಿನ್ಕೊಂಬರ್ತಿರೋದಷ್ಟೇ. ಹಾಯ್ ಮೇಡಮ್ ಸರಿ, ಹಾಯ್. ಓಕೆ ಗೈಸ್, ಬಸ್ಸಿಗೆ ಹೋಗ್ಬೇಕು, ಟೈಮ್ ಆಯಿತು, ಬಾಯ್. ಓಕೆ, ಅಲ್ಲಿಂದ ಲೇಟ್ ಆಯಿತು, ನೈಟ್ ಆಯಿತು ಬಂದಿದ್ದು. ಸೊ ಹಂಗಾಗಿ ಊಟ ಮಾಡ್ತಾಯಿದ್ವಿ ನೋಡಿ. ನೈಟ್ 11 ಗಂಟೆ ಆಯಿತು ರಾತ್ರಿ. ಸೊ ರಾತ್ರಿ ಬಂದು ಆವಾಗ ಮನೆಗೆ ಬಂದಿದ್ದು ಒಂದು 9:30 10 ಗಂಟೆಗೆ ಬಂದ್ವಿ ನಾವು. ಬಂದು ಅಡುಗೆ ಮಾಡಿದ್ವಿ. ಸಾಂಬಾರು ಮಾಡ್ಕೊಂಡು ಅಲ್ಲಿಂದ ತಗೊಬಂದಿದ್ದೆ, ತರಕಾರಿ ಸಾಂಬಾರು. ಸೊ ಹಂಗಾಗಿ ಇಲ್ಲಿಗೆ ಬಂದು ಅನ್ನ ಮುದ್ದೆ ಮಾಡಿದೆ. ರಾತ್ರಿ 11 ಗಂಟೆ ಆಯಿತು ನಾವು ಊಟ ಮಾಡೋದಕ್ಕೆ ನೋಡಿ. ನಮ್ಮ ಮಗಳಿಗೂ ನಿದ್ದೆ ಹಿಡಿತಾವೆ, ನಮಗೂ ಸುಸ್ತಾಯಿತು ಜರ್ನಿ ಮಾಡಿ. ಬಟ್ ಯಾರಪ್ಪ ಅಡುಗೆ ಮಾಡ್ತಾರೆ, ಯಾರಿಗೆ ಬೇಕು ಊಟ ಅಂತ ಅನಿಸಿತ್ತು. ಸೊ ಹಂಗಾಗಿ ನಾವು ಏನೂ ಮಾಡೋಕ್ಕಾಗಲ್ಲ. ಮನೆಯೆಲ್ಲ ಕ್ಲೀನಾಗೇ ಇತ್ತು. ಇನ್ನೊಂದ್ಸಲ ಮನೆ ಕಸ ಗುಡಿಸ್ಕೊಂಡು ಅಡುಗೆ ಮಾಡಿ ಬೇಗ ಪಟ ಪಟ ಅಂತ ಊಟ ಮಾಡಿ ಮಲ್ಕೊಬಿಡೋದನ್ನ ಜರ್ನಿ ಮಾಡಿದ್ವಿ. ತುಂಬ ಸುಸ್ತಾಗಿತ್ತು ಅಂದ್ಬಿಟ್ಟು ಊಟ ಕರಿತಾಯಿದ್ದೆ. ಎಲ್ಲ ಕೈ ತೊಳ್ಕೊಂಡು ಹೊರಗಡೆಯಿಂದ ಬಂದರು. ಮುದ್ದೆ ಸಾಂಬಾರಿಗೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಿಸಿ ಬಿಸಿ ಸಾಂಬಾರೆಲ್ಲ ಬಿಸಿ ಮಾಡಿ ಬಿಸಿ ಬಿಸಿ ಮುದ್ದೆ ಅನ್ನ ಎಲ್ಲ ಮಾಡಿ ನಾನು ನಮ್ಮಪ್ಪ ನಮ್ಮ ಮನೆಯವರು ಎಲ್ಲ ಊಟ ಮಾಡಿದ್ವಿ. ನಿಜ ಗೈಸ್, ಇಲ್ಲಿ ಬಿಸಿಲು ನೋಡಿ ಎಷ್ಟು ಖುಷಿ ಆಯ್ತೈತೆ ಅಂದರೆ 7:30ಗೆ ಚೆನ್ನಾಗಿ ಬಿಸಿಲು. ಅದಕ್ಕೆ ಟೆರೆಸ್ ಮೇಲೆ ಬಂದಿದ್ದೀನಿ ಕಾಯಿಸೋಣ ಅಂತ. ಚೆನ್ನಾಗೈತೆ ಬಿಸಿಲು. ಅಲ್ಲಿ ನಾವು ಬಿಸಿಲು ಕಾಯಿಸ್ಬೇಕು ಅಂತ ಅಂದರೆ ಟೆರೆಸ್ ಮೇಲೆ ಕತ್ತಕ್ಕಾಗಲ್ಲ, 4-5 ಮನೆ. ಮತ್ತು ನಮ್ಮ ಬೆಂಗಳೂರಲ್ಲಿ ಇದೆಯಲ್ಲ ಮನೆ, ಅದಕ್ಕೆ ಬಿಸಿಲು ಆಪೋಸಿಟ್ ಹಿಂಗೆ ಹೊಡಿಯಲ್ಲ ಡೋರ್ಗೆ. ಸಖತ್ ಚಳಿ ಆಗುತ್ತೆ. ಫುಲ್ ಕೆಳಗಡೆ ಇಳ್ದು ಹೋಗ್ಬೇಕು ರೋಡಿಗೆ, ಇಲ್ಲಾಂದ್ರೆ ಫುಲ್ ಟಾಪ್ ಹೋಗ್ಬೇಕು. ಹತ್ತಕ್ಕಾಗಲ್ಲ ಅಂತ ಹೋಗೋದೇ ಇಲ್ಲ, ಎದ್ದೇಳೋದೇ ಲೇಟು. ಇಲ್ಲಿ ಬೇಗ ಎದ್ದಿದ್ದೀವಿ, ಚಳಿ ಆಯ್ತೈತೆ. ಸೊ ಹಂಗಾಗಿ ಟೆರೆಸ್ ಮೇಲೆ ಬಂದಿದ್ದೀವಿ. ಬಿಸಿಲು ಚೆನ್ನಾಗಿದೆ, ಬಿಸಿಲು ಕಾಯಿಸ್ತಾ ಇದ್ದೀವಿ. ಒಂದು 5 ನಿಮಿಷ 10 ನಿಮಿಷ ಬಿಸಿಲು ಕಾಯಿಸ್ಕೊಂಡು ಹೋಗಿ ಆಮೇಲೆ ಹೋಗಿ ತಿಂಡಿ ಮಾಡಬೇಕು. ಆ ಕಡೆ ಸೈಡ್ ಯಾರೋ ಜಗಳ ಆಡ್ತವ್ರೆ. ಈ ಥರ ಹಳ್ಳಿ ಸೈಡಲ್ಲಿ ಜಗಳ ಆಡೋದು ನೋಡಬೇಕು. ಬೆಳಗ್ಗೆ ಸುಪ್ರಭಾತ ಅಂದರೆ ಜಗಳ ಎಲ್ಲ ನೋಡಬೇಕು ಅಂತ ಅಂದರೆ ಹಳ್ಳಿಲಿ ಜಗಳ ಇದ್ರೇ ಅದೊಂದು ಕಳೆ ಹಳ್ಳಿ ಅಂತ ಅನ್ಸೋದು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಸಿಟಿಲಿ ಹೆಂಗೆ ಗೊತ್ತಾ, ನಾನು ಹೋಗಿ ಟಿ ವಿಲಿ ಹಾಕ್ತೀನಿ ಸ್ತೋತ್ರನ, ಎಲ್ಲಿ ನೋಡಿ ತೋರಿಸ್ತೀನಿ ಆಪೋಸಿಟು. ಅಲ್ಲಿ ಯಾರೋ ಜಗಳ ಆಡ್ತವ್ರೆ, ಹಂಗೆ ಬೈತವ್ರೆ. ಅಂದರೆ ಫೈಟ್ ಥರ ಆಡ್ತಾಯಿಲ್ಲ, ಬೈತವ್ರೆ ನೋಡಿ, ಜಗಳ ಆಡ್ತವ್ರೆ. ಕೇಳಿಸ್ತೈತಾ? ಕೇಳಿಸ್ತಿಲ್ಲ ಅಂತ ಅನ್ಕೋತೀನಿ, ಝೂಮ್ ಮಾಡಿದ್ದೀನಿ. ಬೈಕೊಂಡು ಅವರು ಹೋಯ್ತವ್ರೆ, ಇವರು ಇಲ್ಲಿ ನಿಂತ್ಕೊಂಡು ಇವ್ರ ಮುಂದೆ ನಿಂತ್ಕೊಂಡು ಇವರು ಬೈಕತ್ತವ್ರೆ ಹಂಗೆ. ಸೊ ತುಂಬ ದಿವಸ ಆಗಿತ್ತು ಕೇಳಿ ಈ ಥರ ಸುಪ್ರಭಾತನ. ನೋಡಿ ಬರ್ಡ್ಸು ಅಷ್ಟೇ, ಬರ್ಡ್ಸ್ ಎಲ್ಲೋ ಸೌಂಡ್ ಮಾಡ್ತೈತೆ ನೋಡಿ. ಸುಮ್ಮನೆ ಒಂದು ರೌಂಡ್ ಪ್ಯಾನ್ ಮಾಡಿದ್ರೆ ಹಿಂಗೆ ಅಲ್ಲೆಲ್ಲ ಕೆರೆ ಹತ್ರ ಎಲ್ಲ ವಾಕ್ ಮಾಡ್ತವ್ರೆ. ಅಲ್ಲೆಲ್ಲ ಚೆನ್ನಾಗೈತೆ, ಸೈಟ್ಗಳೆಲ್ಲ ಆಗವೆ ಅಲ್ಲಿ ನೋಡಿ. ನೋಡಿ ಅಲ್ಲೊಂದು ಯಾವುದೋ ಗಾಡಿ ವೆಹಿಕಲ್ಸ್, ಅಲ್ಲಿ ಮೇನ್ ರೋಡು, ಆ ಕಡೆ ಕೆರೆ, ಇಲ್ಲಿ ಬರ್ಡ್ಸ್ ವಾಯ್ಸು. ಇಲ್ಲಿ ನೋಡಿದರೆ ಇವ್ರುಗಳು ಸುಪ್ರಭಾತ. ಅಲ್ಲಿ ನಮ್ಮ ಅಪ್ಪ ನೋಡಿದರೆ ಜೋಳಕ್ಕೆ ನೀರು ಹೊಡಿಯೋಕ್ಕೆ ಪೈಪ್ ರೆಡಿ ಮಾಡ್ತವ್ರೆ. ಕೇಳಿಸ್ತೈತಾ ಅಮ್ಮ ಬೈತಾ ಇರೋದು? ನೋಡಿ ಅಲ್ಲಿ ನೋಡಿ, ಕೇಳಿಸ್ತೈತಾ? ಕಾಣಿಸ್ತೈತೆ ಕೈ ಹಂಗೆ ಹಿಂಗೆ ಅಂದ್ಕೊಂಡು ಬೈಯೋದು, ಬಟ್ ಕೇಳಿಸ್ತೈತೆ ಇಲ್ವೋ ಗೊತ್ತಿಲ್ಲ ನಿಮಗೆ. ಓಕೆ ಗೈಸ್, ಚಳಿ ಆಯ್ತೈತೆ. ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸ್ಕೊಂಡು ಹೋಗೋಣ ಟೆಂಪಲ್ಲು ಶಿವ. ಇಲ್ಲಿ ನೋಡಿ ಅಕ್ಕಿ ತೊಳೆದಾಕ್ತಾಯಿದ್ವಿ. ಅಲ್ಲಿ ನಮ್ಮ ಮನೇಲೂ ಬೆಂಗಳೂರಲ್ಲಿ ಅಕ್ಕಿ ಖಾಲಿ ಆಗಿದೆ. ಆದರೆ ಅಕ್ಕಿ ಅಂದರೆ ಇದು ಏನು ರೊಟ್ಟಿ ಮಾಡೋಕ್ಕೆ ತೊಳೆದಾಕ್ತಾ ಇರೋದು, ಮಿಲ್ ಮಾಡಿಸ್ಕೊಬರೋಕ್ಕೆ ಅಕ್ಕಿ ಹಸಿಟ್ಟು. ಇಲ್ಲೆಲ್ಲ ನೀರು ಚೆಲ್ಲೋಣ ಅಂತ ಹೋದು ಅಕ್ಕಿ ಚೆಲ್ಬಿಡ್ತು. ಸ್ವಲ್ಪ ಪಾತ್ರೆ ವಾಶ್ ಮಾಡ್ಕೋಬೇಕು. ಇದೇ ಬೇಷನೆಲ್ಲ ತೊಳೆದಾಕ್ತಾಯಿದ್ವಿ ಇವತ್ತು. ಒಂದು 4-5 ಸಲ ತೊಳೆದು ಇವಾಗ ಅಮ್ಮ ತೆಗ್ದಾಕ್ತವ್ರೆ ನೋಡಿ.
ರೊಟ್ಟಿ ಮಾಡಬೇಕು ಅಂದರೆ ಸೊಸೈಟಿಗೆ ಇರುತ್ತಲ್ಲ ತುಂಬ ಗಲೀಜಿರುತ್ತೆ. ಸೊ ಹಂಗಾಗಿ ನೋಡಿ ನೀರು ಯಾವ ಥರ ಇರುತ್ತೆ, ಗಲೀಜು ನೀರು, ಅದನ್ನು ಸೋಸ್ಬಿಟ್ಟು ಇನ್ನೊಂದು 2-3 ಸಲ ತೊಳೆದು ಒಣ ಹಾಕಬೇಕು. ಬಿಸಿಲು ಟೆರೆಸ್ ಮೇಲೆ ಹಾಕಿದ್ರೆ ಆಗುತ್ತೆ. ಇರಮ್ಮ ಜಾಲಸ್ದಂಗೆ ತಗೊಳಮ್ಮ, ಮೇಲ್ಮೇಲೆ ಕರೆಕ್ಟಾಗತ್ತೆ ಅವಾಗ. ನೋಡಿ ಇವಾಗ ನಾವಿನ್ನೂ ಏನು ತಿಂಡಿ ಮಾಡಿಲ್ಲ, ಇದೆಲ್ಲ ಕ್ಲೀನ್ ಮಾಡ್ಕೊಂಡು ತೊಳೆದಾಕ್ಬಿಟ್ಟು ಒಳಗಡೆ ಹೋಗಿ ಆಮೇಲೆ ಮಾಡೋಣ ಅಂತ ಸುಮ್ಮನೆ ಇದ್ದೀವಿ. ಬೆಳಗ್ಗೆ ಫಸ್ಟ್ ಈ ಕೆಲಸ ಮುಗಿಸ್ಕೊಬಿಡೋಣ. ನೀರು ಬಂದಾಗಲೇ ನಮ್ಮ ಅಪ್ಪ ಮೋಟ್ರ್ ನೀರು ಹೊಡಿತೈತಿ. ಓಕೆ, ಇದನ್ನೆಲ್ಲ ತೊಳೆದಾಕ್ಬಿಟ್ಟು ಟೆರೆಸ್ ಮೇಲೆ ಹೋಗಿ ಒಣ ಹಾಕ್ಬಿಟ್ಟು ಬರಬೇಕು ಗೈಸ್. ನೋಡಿ ಇಲ್ಲಿದ್ದರೆ ಹಳ್ಳಿ ಕಡೆ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ. ನಾವೆಲ್ಲ 10 ಗಂಟೆಗೆ 9 ಗಂಟೆಗೆ ಎದ್ದೇಳ್ತೀವಿ. ಕಡೆಗೆ ಟೆರೆಸ್ ಮೇಲೆ ಹಾಕ್ತೀನಿ, ಅಲ್ಲಿ ಹಾಕಿದ್ರೆ ನೀಟಾಗಿ ಒಣಕೇತವೆ. ಸರಿ ಅಪ್ಪಿ, ಖುಷಿನಾ? ಇನ್ನು ಸೋಫಾ ಮ್ಯಾಗ ಬರೋಂಗಿಲ್ಲ, ತಾತನ ಎಬ್ಬರ್ಸಂಗಿಲ್ಲ ನೀನು. ಓಕೆ, ಆ ಚೇರ್ ಇವಾಗ ವಾಶ್ ಮಾಡಿ ಒಣಗಿಸಿಡ್ತೀನಿ, ಅದೆಲ್ಲ ಕುತ್ಕೋಬೇಕು ನೀನು. ಓಕೆ, ಚೇರೆಲ್ಲ ವಾಶ್ ಮಾಡಿಟ್ಟು ಹೊರಗಡೆ ಇಟ್ಟು ಒಣಗಿಸಿ ಬಿಸಿಲಲ್ಲಿ ಒಳಗಡೆ ತಗೊಬಂದ್ವಿ. ನಾನು ಆಮೇಲೆ ಇವಾಗ ತಿಂಡಿ ಮಾಡಿದ್ದೆ, ರೊಟ್ಟಿ ಮಾಡಿದ್ದೆಲ್ಲ, ಅಂಬ್ಲಿನೂ ಮಾಡಿದ್ದೆ. ನಮ್ಮ ಮನೆಯವ್ರು ನೋಡಿ ಅಂಬ್ಲಿ ಕುಡ್ಬಿಟ್ಟು ಒಂದೊಂದನೇ ಅನಿತಾ ಇದೆ ಅಂದ್ಬಿಟ್ಟು ಬಾಯಿಗೆ ಹೆಂಗೆ ಬಿಡ್ಕೊಂಡು ಕುಡಿತವ್ರೆ. ಒಂದು ತೊಟ್ಟು ಬಿಡಲ್ಲ ನಾನು ಅಂತ. ಅದು ನನ್ನ ಮಗಳು ಜಲ್ಸರಿಸ್ತಾ ಇದ್ಲು, ಏನು ಪಾಪ ನನಗೂ ಕೊಡು ಅಂತ, ಕೈ ಕೊಡು ಅಂತಿದ್ಲು. ಸೊ ಹಂಗಾಗಿ ಅವ್ರದ್ದೆಲ್ಲ ಅಂಬ್ಲಿ ಕುಡ್ದಾಗಿತ್ತು. ರೊಟ್ಟಿ ಮಾಡಿದ್ನಲ್ಲ, ರಾತ್ರಿ ಮುದ್ದೆ ಮಾಡಿದ್ನಲ್ಲ, ಸೊ ಒಂದು ಮುದ್ದೆ ಇತ್ತು, ಅದನ್ನು ಅಂಬ್ಲಿ ಮಾಡಿದ್ದೆ. ಅಂಬ್ಲಿ ಅಂದರೆ ಅದನ್ನು ಬೆಂಗಳೂರು ಮಾಡ್ತೀನಲ್ಲ ಬೆಳಿಗ್ಗೆ ಹೊತ್ತು, ಸ್ವಲ್ಪ ಮೊಸರು ಹಾಕ್ಬಿಟ್ಟು ಮುದ್ದೆ ಎಲ್ಲ ಹಾಕ್ಬಿಟ್ಟು ಮಿಕ್ಸಿಂದೆಲ್ಲ ಆಡಿಸಿದ್ದೆ, ಉಪ್ಪು ಹಾಕ್ಬಿಟ್ಟು ಅಷ್ಟೇ. ಒಂದೊಂದು ಲೋಟ ಅದನ್ನು ಕುಡಿದು ರೊಟ್ಟಿ ತಿಂದ್ಬಿಟ್ಟು ತಿಂಡಿ ತಿನ್ಕೊಂಡು ಟಿ ವಿ ನೋಡ್ತಾ ಇದ್ವಿ. ನಮ್ಮನೆಗೆ ಯಾರು ಬಂದಿದ್ದಾರೆ ಅಂತ ನೋಡಿ, ಗೆಸ್ಟ್ ಬಂದಿದ್ದಾರೆ. ಕಾವ್ಯ ಮೇಡಮ್ ಅವರು, ಕಾವು ಅಂತೀವಿ ನಾವು ಅವಳನ್ನು. ಸೊ ಮನೆಗೆ ಬಂದಿದ್ದಾಳೆ. ಏನೇನು ಮಾಡಿದ್ವಿ, ಏನು ಎತ್ತಕತ್ತೆ ಅಂತ ನೋಡಿ. ನಮಗೆ ಹುಷಾರಿಲ್ವಲ್ಲ, ಸೊ ಹಂಗಾಗಿ ನೋಡ್ಕೋಕೆ ಅಂತ ಬಂದಿದ್ದಾಳೆ. ಹೋದ್ಸಲ ಬಂದಿರಲಿಲ್ಲ, ಬರ್ತೀನಿ ಅಂದಾಗ ನಾವು ಬೆಂಗಳೂರಿಗೆ ಹೋಗಿದ್ವಿ, ಬೆಂಗಳೂರಿಗೆ ಹೊರಟಿದ್ವಿ. ಬೇಡ ನೆಕ್ಸ್ಟ್ ಟೈಮ್ ಬಂದಾಗ ಬಾ ಅಂತ ಹೇಳಿದ್ವಿ. ಸೊ ಹಂಗಾಗಿ ಇವಾಗ ಬಂದಿದ್ದೀವಿ ಅಂದ್ಬಿಟ್ಟು ನಮ್ಮ ನೋಡ್ಕೋಕೆ ಬಂದಿದ್ದಾಳೆ. ಅತ್ತೆ ನೋಡ್ಕೋಕೆ ಬಂದವಳೆ. ಓಕೆ, ಇದು ನೈಟಿಂದು. ಅವಳು ಸಂಜೆ ಊರಿಂದ ಬಂದು ತಗರಿಕಾಯಿ ತಗೊಬಂದಿದ್ದು. ಸೊ ಎಲ್ಲ ಸುಲಿದಿಟ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡ್ವಿ. ಮತ್ತೆ ಇವಾಗ ಸಾಂಬಾರು ಮಾಡಿದರೆ ಮತ್ತೆ ಬೆಳಿಗ್ಗೆ ಹಣ್ಣು ಸಾಂಬಾರು ಮಾಡಿ ಇಟ್ಟೋಗ್ಬೇಕಲ್ಲಪ್ಪ, ಮತ್ತೆ ಸಾಲ್ಟೇಜ್ ಆಗುತ್ತೆ ಅಂದ್ಬಿಟ್ಟು ಇವಾಗ ಪಲಾವ್ ಮಾಡೋಣ ನೈಟ್ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಕಾಳು ಹಾಕ್ಬಿಟ್ಟು ಪಲಾವ್ ಮಾಡೋಣ, ಟೊಮೊಟೊ ಹಣ್ಣೆಲ್ಲ ಇತ್ತು ಅಂದ್ಬಿಟ್ಟು ಪಲಾವ್ ಮಾಡೋಣ ಅಂದ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ. ಅವಳು ವೀಡಿಯೋ ಮಾಡ್ತೀನಿ ಅಂದರೆ ನನ್ನ ಬಟ್ಟೆ ಚೆನ್ನಾಗಿಲ್ಲ, ಹೋಗು ನನ್ನನ್ನು ತೋರಿಸ್ಬಿಡೋ ನಿನ್ನ ವೀಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ಆ ಕಡೆ ತಿರ್ಕೊತಾ ಇತ್ತು. ಸೊ ಹಂಗಾಗಿ ಬಿಡು ಆಯಿತು, ನೀನೇನು ಮಾಡಲ್ಲ, ನಾನೇ ಬೇರೆ ವೀಡಿಯೋ ಮಾಡ್ಕೊತೀನಿ ಅಂದ್ಬಿಟ್ಟು ಹಾಗೆ ಒಗ್ಗರಣೆ ಹಾಕ್ತಾ ಮಾತಾಡ್ಕೊಂಡು ಪಲಾವೆಲ್ಲ ಮಾಡಿದ್ವಿ. ಚೆನ್ನಾಗಿತ್ತು. ನಮ್ಮ ಮನೇಲೂ ಅಷ್ಟೇ ನೋಡಿ, ಹಾಲು ತೊಗೊಬಂದಿದ್ದೆ, 1 ಲೀಟ್ರು ಹಾಲು ಕಾಯಿಸಿಟ್ಟಿದ್ದೆ. ಬೆಳಗ್ಗೆ ಆಗುತ್ತೆ ಕಾಫಿ ಅಂತ ಕಾಫಿ ಮಾಡ್ಕೊಂಡು ಕುಡ್ದು ಆಮೇಲೆ ನೈಟು ಇದು ನೆಕ್ಸ್ಟ್ ಡೇ, ಇದು 2 ಡೇಸ್ ಸ್ಲೋಕ್ ಆಗಿರುತ್ತೆ. ಇವಾಗ ನೋಡಿ ಪಲಾವ್ ಮಾಡಿದ್ವಿ, ಎಲ್ಲ ಕೂತ್ಕೊಂಡು ತಿಂಡಿ ತಿಂತಾಯಿದ್ವಿ. ಸಾರಿ, ತಿಂಡಿ ಅಂತಿದ್ದೀನಿ, ಪಲಾವ್ ಅನ್ನೋದಕ್ಕೆ ನೈಟ್ ಊಟ ಮಾಡ್ತಾಯಿದ್ದೀವಿ. ಅಮ್ಮ ನೀನಿಲ್ಲ, ನಿನ್ನನ್ನು ಮಾತ್ರ ಕಳಿಸ್ಬೇಕಂತೆ, ನಾವು ಬರೋದು ಬೇಡವಂತೆ. ನೋಡಮ್ಮ ಅಣ್ಣ ಧರ್ಮ ಕಳಿಸಿ, ನಾವು ನೋಡ್ತೀನಿ ಅಂತೈತೆ. ನೀನು ಮದುವೆ ಆಗಿ ಇಲ್ಲಿಗೆ ಇದೇ ಫಸ್ಟ್ ಇರೋದು ಏನು ಉಲ್ಟಾ ಸೀದಾ ಮರ್ತೇ ಬಿಟ್ಟಿದ್ದೆ. ಇವು ಹೊಸ ತಂದ್ಕೊಡು, ಹೊಟ್ಟಿಗೆ ಎಸಿದ್ರೆ. ನನ್ನ ಮಗಳು ಏನು ಸ್ಟೈಲ್ ನೋಡ್ರು, ಏನು ಸಖತ್ತಾಗಿ ಕಾಣಿಸ್ತೈತೆ. ಪಿದ ಅವಳಿಗೇನು ಮಾಡಕ್ ಬರಲ್ವಾ? ಅದಕ್ಕೆ ಹೇಳ್ತಿರೋದು, ನಿಮ್ಮ ಮದ್ವೆ ಅನ್ಕ ಕೂದಲು ಬಿಟ್ಟಿರೋದಿಲ್ಲ, ಯಾವಾಗಲೂ ಬಳಸ್ಕೊಂಡ್ ಬಂದಿರ್ತಿದ್ವು ನಾವು. ಅಷ್ಟೊಂದು ಜಡೆನೇ ಹಾಕ್ಬಿಡ್ತೀವಿ, ಸೊಂಟದವರೆಗೂ ಬಂದ್ಬಿಡುತ್ತೆ. 3-4 ತಿಂಗಳದ ಗಲ್ವರಡ ಸೊಂಟಕ್ಕೆ ಬಂದಿರುತ್ತೆ ನನ್ನ ಮಗಳು ಕೂದಲು. ಅವಾಗ ಎಲ್ಲರೂ ಇದನ್ನು ಬಳಸ್ತೀಯಾ, ಇದನ್ನು ಕಟ್ ಮಾಡಿಸ್ತೀಯಾ ಅನ್ಬೇಕು, ಹಂಗಾಗಿರುತ್ತೆ ನನ್ನ ಮಗಳದು. ಯಾಕೆ ತುತ್ತಿ ಇವಾಗ? ಓಕೆ, ಆಟೋ ಬಂತು, ನಾವು ಹೊರಟಿದ್ವಿ ಬೆಂಗಳೂರಿಗೆ ಹೋದ್ಮೇಲೆ ಸಿಗೋಣ. ನಾನು ವೀಡಿಯೋನೇ ಮಾಡಿಲ್ಲ ಕಡೆ, ಬೆಳಗಿಂದವ ಏನೇನು ಕೆಲಸ ಮಾಡಿದ್ದೀವಿ, ಏನೇನು ಕತೆ ಅಂತ. ಏನು ಕೆಲಸ ಮಾಡಿದ್ವಿ? ಏನ ಪರವಾಗಿಲ್ಲ, ಆರಾಮಾಗಿ ತುಂಬಿಕೆ. ಬರಮ್ಮ, ಅಮ್ಮ ಊಟ ಮಾಡ್ತಾನಮ್ಮ. ಅಯ್ಯೋ, ಅದ್ಯಾಕೆ ಹಂಗೆ ಅನ್ನಿಸ್ತಿದ್ಯಾ? ಅಲ್ಲೆಲ್ಲ ತಗೋ ಹೋಗಿ. ಆಯ್ತು ನಡಿ, ಸರಿ ಆಟೋ ಆಯ್ತು, ಬಾಯ್ ಹೇಳು ತಾತಗೆ. ಈ ಕಡೆ ನೋಡಮ್ಮ, ಎಲ್ಲಿಗೆ ಹೋಗ್ತಿದ್ದೀವಮ್ಮ?
ಉಪ್ಪು ನೀನು ನಾನು ತಮ್ಮಚ್ಚಿ ಅಂತ ಹೇಳ್ತಾಳೆ. ಹೂ ಬಂದ್ರೆ ಪ್ರಳಯ ಆಗ್ಬಿಡುತ್ತೆ ಆಮೇಲೆ. ಇಲ್ಲಿ ಪ್ರಳಯ ಆಗೋದು ಇವತ್ತು. ಪಪ್ಪು ಬೆಂಗಳೂರಿಗೆ ಬರ್ತಾನೆ ಪಪ್ಪು ಅವ್ರ ಮನೆಗೆ ಹೋಗ್ತಾರೆ, ನಾವು ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಬರ್ತೀರಾ? ಇವಾಗ ಬರ್ತೀರಾ ಅಂತ ಕೇಳಿ. ಆಮೇಲೆ ಪ್ರೀತಿ ಇಲ್ವಾ ನಿಮಗೆ ಕೇಳ್ತೀರಿ?